ರಾಮಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಎಂಬ 18 ವರ್ಷದ ಹುಡುಗನು ವಾಸಿಸುತ್ತಿದ್ದ. ರಾಜು ಅನಾಥನಾಗಿದ್ದ. ಅವನ ತಾಯಿ ಅವನನ್ನು ಹೆತ್ತ ತಕ್ಷಣವೇ ವಿಧಿವಶರಾಗಿದ್ದರು ಮತ್ತು ಅವನನ್ನು ಬೆಳೆಸುವ ಏಕೈಕ ಆಸರೆ ಅವನ ತಂದೆಯೇ ಆಗಿದ್ದರು. ರಾಜು 8 ವರ್ಷದವನಾಗಿದ್ದಾಗ ಅವನ ತಂದೆ ಕೆಲಸಕ್ಕಾಗಿ ಕಾಡಿಗೆ ಹೋದರು. ಆದರೆ ಮತ್ತೆ ಯಾವತ್ತೂ ಮರಳಿ ಬರಲಿಲ್ಲ. ರಾಜು ಹಳ್ಳಿಯೊಂದರಲ್ಲಿ ಒಂದು ಹಾಳು ಬಿದ್ದ ಗುಡಿಸೆಯಲ್ಲಿ ವಾಸಿಸುತ್ತಿದ್ದ. ಅವನ ಮನೆಯ ಸಮೀಪದಲ್ಲೇ ಹಳ್ಳಿಯ ರಾಮಣ್ಣ ಮತ್ತು ಅವರ ಪತ್ನಿ ವಾಸಿಸುತ್ತಿದ್ದರು. ಅವರಿಗೆ ತಮ್ಮದೇ ಆದ ಮಕ್ಕಳಿರಲಿಲ್ಲ. ಆದ್ದರಿಂದ ರಾಜುವಿನ ತಂದೆ ತಾಯಿ ಇಲ್ಲದ ನಂತರ ಅವರು ರಾಜುವನ್ನೇ ತಮ್ಮ ಮಗನಂತೆ ಬೆಳೆಸಿದರು. ಈಗೋ ರಾಜು ಮಗನೇ, ಇದು ಊಟ, ತಿನ್ನು. ಕಡಿಮೆಯಾದರೆ ಮತ್ತೆ ನನ್ನ ಬಳಿ ಬಂದು ತೆಗೆದುಕೋ. ಅಯ್ಯೋ ಅತ್ತೆ, ನಾನು ಎಷ್ಟು ದಿನ ನಿಮ್ಮ ಮೇಲೆ ಭಾರವಾಗಿರಲಿ. ಈಗ ನನಗೆ ತುಂಬ ನಾಚಿಕೆ ಆಗುತ್ತಿದೆ. ಮಗನೇ, ನೀನೇನು ಮಾತಾಡ್ತಿದ್ದೀಯಾ? ನೀನು ನಮ್ಮ ಸ್ವಂತ ಮಗನಲ್ಲ ಅಂದರೆ ಭಾರ ಅನ್ನೋದಾ? ಮುಂದೆ ಇಂಥ ಮಾತು ಬೇಡ, ಸುಮ್ಮನೆ ಊಟ ಮಾಡು. ರಾಜು ನಿಶ್ಚಿಂತೆಯಿಂದ ಊಟ ಮಾಡಿ ಊಟದ ನಂತರ ಗುಡಿಸಲಿಂದ ಹೊರಬಂದಾಗ ರಾಮಣ್ಣ ಅವನ ಎದುರೇ ಕಾಣಿಸಿದರು. ರಾಜು ಮಗನೇ, ಊಟ ಆಯ್ತಾ? ಹೌದು ರಾಮಣ್ಣ ಸಾಹೇಬ್ರೆ, ಅತ್ತೆ ತಂದುಕೊಟ್ಟ ಊಟ ತಿಂದೇ ಬಂದಿದ್ದೇನೆ. ಚೆನ್ನಾಗಿದೆ. ಈಗ ನೀನು ದೊಡ್ಡವನಾಗಿದ್ದೀಯ. ನಿನ್ನನ್ನು ನೀನೇ ನೋಡಿಕೊಳ್ಳಲು ಕಲಿಬೇಕು. ನೀವು 8 ವರ್ಷದಿಂದ ನನ್ನನ್ನು ನೋಡಿಕೊಂಡಿದ್ದೀರಾ. ಆದರೆ ಈಗ ನನಗೆ ನಾಚಿಕೆಯಾಗುತ್ತಿದೆ. ನಾನು ಕೆಲಸ ಮಾಡಬೇಕು. ಇದರಲ್ಲಿ ನಾಚಿಕೆ ಏನೂ ಇಲ್ಲ ಮಗನೇ. ನಾವು ನಿನ್ನನ್ನು ಯಾವಾಗಲೂ ನಮ್ಮ ಮಗನಂತೆ ನೋಡಿದ್ದೇವೆ. ಆದರೂ ನಿನಗೆ ಕೆಲಸ ಮಾಡಬೇಕು ಅನಿಸಿದ್ರೆ ಹಳ್ಳಿ ಹತ್ತಿರದ ಕಾಡಿಗೆ ಹೋಗಬಹುದು. ಈಗ ಅದು ಹಿಂದಿನಂತೆ ಅಪಾಯಕಾರಿಯಲ್ಲ. ಮರ ಕತ್ತರಿಸಬಹುದು, ಜೇನು ಸಂಗ್ರಹಿಸಬಹುದು. ಹೌದು ರಾಮಣ್ಣಾಜಿ, ನಾಳೆಯೇ ಕಾಡಿಗೆ ಹೋಗುತ್ತೇನೆ. ನನ್ನ ಕಾಲುಗಳ ಮೇಲೆ ನಿಂತು ನಿಮಗೆ ಸಹಾಯ ಮಾಡಬೇಕು. ಮರುದಿನ ರಾಜು ಕೊಡಲಿ ತೆಗೆದುಕೊಂಡು ಕಾಡಿನತ್ತ ಹೊರಟ. ಕಾಡಿಗೆ ಕಾಲಿಟ್ಟಾಗ ಅವನು ಯೋಚಿಸಿದ, ರಾಮಣ್ಣಂಜಿ ನನಗೆ ಬಾಲ್ಯದಿಂದ ತುಂಬಾ ಸಹಾಯ ಮಾಡಿದ್ದಾರೆ. ಈಗ ನಾನು ಅವರಿಗೆ ಸೇವೆ ಮಾಡಬೇಕು. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಹದ್ದು ಕಾಣಿಸಿತು. ಅದು ಅವನನ್ನೇ ಗಮನದಿಂದ ನೋಡುತ್ತಿತ್ತು. ಈ ಹದ್ದು ನನ್ನನ್ನು ಇಷ್ಟೊಂದು ಏಕೆ ನೋಡುತ್ತಿದೆ? ಇದು ಬೇರೆ ಹದ್ದುಗಳಿಗಿಂತ ದೊಡ್ಡದಾಗಿ ಭಯಾನಕವಾಗಿ ಕಾಣುತ್ತಿದೆ ಎಂದು ರಾಜು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಆ ಹದ್ದು ಅವನ ಬಳಿ ಹಾರಿ ಬಂದು ಮಾನವ ಸ್ವರದಲ್ಲಿ ಮಾತನಾಡಿತು. ನಾನು ನಿನ್ನನ್ನು ಚೆನ್ನಾಗಿ ಗುರುತಿಸುತ್ತೇನೆ. ನಿನ್ನ ಹೆಸರು ರಾಜು. ನೀನು ಮೋಹನ್ನ ಮಗ. ರಾಜು ಭಯದಿಂದ ನಡುಗಿದ. ಇದು ಹೇಗೆ ಸಾಧ್ಯ? ನೀನು ಹದ್ದು, ಮಾನವನಂತೆ ಹೇಗೆ ಮಾತನಾಡುತ್ತಿದ್ದೀಯಾ? ನಾನು ಒಮ್ಮೆ ಮಾನವಳಾಗಿದ್ದೆ, ಆದರೆ ಒಬ್ಬ ತಾಂತ್ರಿಕನ ಶಾಪದಿಂದ ಹದ್ದುಗಿದ್ದೇನೆ. ನಿನ್ನ ತಂದೆಯ ರಹಸ್ಯಗಳನ್ನೆಲ್ಲ ನನಗೆ ಗೊತ್ತು. ಅವರು ಜೀವಂತವಾಗಿದ್ದಾರೆ. ನಾನು ಹೇಗೆ ನಿನ್ನ ಮಾತನ್ನು ನಂಬಲಿ? ನಿನ್ನ ತಂದೆ ಎಲ್ಲಿದ್ದಾರೆ ಎಂಬುದು ನನಗೆ ಗೊತ್ತು. ಆದರೆ ಅದಕ್ಕೂ ಮುಂಚೆ ನೀನು ನನ್ನನ್ನು ಶಾಪದಿಂದ ಮುಕ್ತಗೊಳಿಸಬೇಕು. ಈ ಮಾತನ್ನು ಕೇಳಿ ರಾಜುನ ಮನದಲ್ಲಿ ಭಯ ಉಂಟಾಯಿತು. ಭಯಗೊಂಡ ರಾಜು ಅಲ್ಲಿಂದ ಓಡಿ ಹಳ್ಳಿಗೆ ಹಿಂತಿರುಗಿದ. ಈ ಕಾಡು ತುಂಬಾ ಅಪಾಯಕಾರಿ. ಇಲ್ಲಿ ಪ್ರಾಣಿಗಳು ಮಾನವನಂತೆ ಮಾತನಾಡುತ್ತವೆ ಎಂದು ಆತ ಭಯಗೊಂಡ. ಅತ್ತೆ ರಾಜುವಿಗೆ ಊಟ ಕೊಡಲು ಬರುತ್ತಾಳೆ. ಏಕೆ ಇಷ್ಟ ಗಾಬರಿಯಾಗಿದ್ದೀಯಾ ಮತ್ತು ಬೆವರುತ್ತಿದೆಯಾ? ರಾಮಣ್ಣನ ಹೆಂಡತಿ ಊಟ ಕೊಟ್ಟು ಹೋಗುತ್ತಾಳೆ. ರಾಜು
ರಾತ್ರಿ ಊಟ ಮಾಡಿ ಮಲಗುತ್ತಾನೆ. ಮರುದಿನ ಬೆಳಗ್ಗೆ ಅವನ ಭಯ ಕಡಿಮೆಯಾಯಿತು. ನಾನು ಹುಟ್ಟಿದ ನನ್ನ ತಾಯಿ ತೀರಿಕೊಂಡಳು. ನಾನು 8 ವರ್ಷವಿದ್ದಾಗ ನನ್ನ ತಂದೆ ಕಾಡಿಗೆ ಹೋದರು, ಮತ್ತೆ ಬಾರಲೇ ಇಲ್ಲ. ನಾನು ಅನಾಥನಾದೆ, ಹಾಗೂ ಊರಿನಲ್ಲಿ ಯಾರೂ ನನ್ನ ತಂದೆ ಬಗ್ಗೆ ಕೇಳುವುದಿಲ್ಲ. ರಾಜು ಹದ್ದು ಇರುವ ಜಾಗಕ್ಕೆ ಹೋದನು. ಹದ್ದು ಮೊದಲೇ ಅಲ್ಲೇ ರಾಜು ಬರುವುದನ್ನು ಕಾದು ಕುಳಿತಿತ್ತು. ಹದ್ದು ಅವನನ್ನು ಕಂಡು ಹೇಳಿತು, ನಿನ್ನ ತಂದೆಯಂತೆ ನೀನು ಧೈರ್ಯಶಾಲಿ. ನನಗೆ ತಂದೆಯನ್ನು ನೋಡಬೇಕು. ಮೊದಲು ನೀನು ನನ್ನನ್ನು ಶಾಪದಿಂದ ಮುಕ್ತಗೊಳಿಸಬೇಕು. ನೀನು ನಿನ್ನ ತಂದೆಯ ಬಗ್ಗೆ ಚಿಂತೆ ಬಿಡು. ನೀನು ನನ್ನ ಗೆಳೆಯ ಅಂದುಕೋ. ನೀನು ಮೊದಲು ಬಡತನದಿಂದ ಹೊರಗೆ ಬಾ. ನಿನಗೆ ಸಂಪತ್ತು ಗಳಿಸುವ ದಾರಿ ತೋರಿಸುತ್ತೇನೆ. ಹದ್ದು ಅವನನ್ನು ಒಂದು ಗುಹೆಗೆ ಕರೆದುಕೊಂಡು ಹೋಯಿತು. ಅಲ್ಲಿ ಒಂದು ಪೆಟ್ಟಿಗೆ ಇತ್ತು. ಅದನ್ನು ತೆರೆದಾಗ ತುಂಬಾ ವಜ್ರಾಭರಣಗಳು ಇದ್ದವು. ಇವು ಎಲ್ಲಿಂದ ಬಂದವು? ನೀನು ಮೊದಲು ಶ್ರೀಮಂತನಾಗು, ನಂತರ ನಿನ್ನ ತಂದೆಯ ಬಗ್ಗೆ ಹೇಳುತ್ತೇನೆ. ಆದರೆ ಈ ರಹಸ್ಯವನ್ನು ಯಾರಿಗೂ ಹೇಳಬಾರದೆಂದು ಎಚ್ಚರಿಸಿತು. ರಾಜು ಪೆಟ್ಟಿಗೆಯನ್ನು ಮನೆಗೆ ತಂದಾಗ ರಾಮಣ್ಣ ಹೆಂಡತಿ ತೆಗೆದು ನೋಡುತ್ತಾಳೆ. ತುಂಬಾ ವಜ್ರಾಭರಣಗಳು ಇದ್ದವು. ಈ ಪೆಟ್ಟಿಗೆ ನಿನಗೆ ಎಲ್ಲಿ ದೊರಕಿತು? ರಾಜು ಸತ್ಯ ಹೇಳಲಾಗದೆ ರಾಜು ಸುಳ್ಳು ಹೇಳುತ್ತಾನೆ. ನಾನು ಕಟ್ಟಿಗೆ ಕಡೆಯಲು ಹೋದಾಗ ಒಂದು ಗುಹೆ ಕಾಣಿಸಿತು. ಈ ಪೆಟ್ಟಿಗೆ ಅಲ್ಲಿತ್ತು. ಆ ಪೆಟ್ಟಿಗೆ ರಾಜನದು ಆಗಿರುತ್ತದೆ. ರಾಜನಿಗೆ ಒಪ್ಪಿಸಬೇಕು. ಅದನ್ನು ರಾಜನಿಗೆ ಒಪ್ಪಿಸುವಂತೆ ಹೇಳಿದರು. ರಾಜು ತನ್ನ ತಂದೆಯನ್ನು ಕಂಡುಕೊಳ್ಳುವುದು ಮುಖ್ಯವೆಂದು ಮೌನವಾಗಿ ಒಪ್ಪಿಕೊಂಡ. ರಾಜು ಮತ್ತು ರಾಮಣ್ಣ ಆ ಪೆಟ್ಟಿಗೆಯನ್ನು ರಾಜನ ಬಳಿ ತೆಗೆದುಕೊಂಡು ಹೋದರು. ರಾಜು ನನ್ನ ಮನೆ ಹತ್ತಿರ ಇರುವ ಹುಡುಗ. ಇವನು ಕಟ್ಟಿಗೆ ಕಡೆಯಲು ಕಾಡಿಗೆ ಹೋದಾಗ ಗುಹೆಯಲ್ಲಿ ವಜ್ರಾಭರಣಗಳು ದೊರಕಿದವು. ಆದರೆ ಅವು ನಿಮ್ಮದೇ ಎಂದು ತಂದೆವು. ಆ ವಜ್ರ ಆಭರಣಗಳು ರಾಜನದು ಹಾಗಿರಲಿಲ್ಲ. ಆದರೆ ರಾಜ ಹೇಳುತ್ತಾನೆ, ಆ ವಜ್ರಾಭರಣಗಳು ನನ್ನದು ಮತ್ತು ಅವುಗಳನ್ನು ನಾನು ಗುಹೆಯಲ್ಲಿ ಇಟ್ಟಿದ್ದೆ ಎಂದು ಸುಳ್ಳು ಹೇಳುತ್ತಾನೆ. ರಾಜನು ಸುಳ್ಳು ಹೇಳುತ್ತಾನೆ ಎಂದು ಸುಮ್ಮನಿದ್ದನು. ರಾಜನ ಆ ವಜ್ರ ಆಭರಣಗಳನ್ನು ತೆಗೆದುಕೊಂಡು, ರಾಜು, ನಿನ್ನ ಪ್ರಾಮಾಣಿಕತೆ ಮೆಚ್ಚುತ್ತೇನೆ ಮತ್ತು ನಿನ್ನ ಪ್ರಾಮಾಣಿಕತೆಗೆ ಬಹುಮಾನ ತೆಗೆದುಕೋ. ಸ್ವಲ್ಪ ಹಣವನ್ನು ಕೊಟ್ಟು ಕಳಿಸಿದನು. ರಾಮಣ್ಣ ಮತ್ತು ರಾಜು ಮನೆಗೆ ಬಂದರು. ರಾಜ ಕೊಟ್ಟ ಹಣವನ್ನು ರಾಮಣ್ಣ ಸಾಹೇಬರಿಗೆ ಕೊಟ್ಟನು. ಮತ್ತೆ ರಾಜು ಕಾಡಿಗೆ ಹೋದಾಗ ಒಬ್ಬ ಸಾಧು ಕಾಣಿಸಿಕೊಂಡ. ಮಗ, ನೀನ್ ಯಾರು? ಈ ಮೊದಲು ಕಾಡಿನಲ್ಲಿ ನೋಡಿಲ್ಲ. ನಾನು ಈ ಕಾಡಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಬರುತ್ತೇನೆ. ಸಾಧು ಅವನನ್ನು ಹಿಂಬಾಲಿಸಿದನು. ನೀವು ಗುಹೆಯಲ್ಲಿರುವ ಸೀಸದಲ್ಲಿರುವ ಜಲವನ್ನು ತಂದುಕೊಡಬೇಕು. ಈವಾಗಲೇ ತಂದುಕೊಡುತ್ತೇನೆ. ಈಗಲೇ ಬೇಡ, ಪೌರ್ಣಿಮೆಯ ರಾತ್ರಿ ತಂದುಕೊಡು ಸರಿ ಎಂದು ಮನೆಗೆ ಬಂದನು. ಸಾಧು ರಾಜು ಹದ್ದಿನ ಜೊತೆಗೆ ಮಾತನಾಡುವುದನ್ನು ನೋಡುತ್ತಾನೆ. ರಾಜುವಿನ ಮನೆಯವರೆಗೆ ಬರುತ್ತಾನೆ. ರಾಜು, ಮಗ, ನೀನು ಕಾಡಿನಲ್ಲಿ ಮಾತನಾಡಿದ ಹದ್ದು ಅಲ್ಲ, ಅದು ಒಂದು ರಾಕ್ಷಸ. ರಾಜು ಸಾಧುವಿನ ಮಾತನ್ನು ನಂಬುವುದಿಲ್ಲ. ನನ್ನ ತಂದೆಯನ್ನು ಕಂಡುಕೊಳ್ಳುವುದನ್ನು ದೂರ ಮಾಡುತ್ತಾರೆ ಎಂದು ಕೋಪಗೊಂಡನು. ಪೂರ್ಣಿಮೆಯ ದಿನದಂದು ರಾಜು ಕಾಡಿಗೆ ಹೋದನು. ರಾಜು ಕಾಡಿಗೆ ಹೋಗುವುದನ್ನು ರಾಮಣ್ಣ ಮತ್ತು ಸಾಧು ನೋಡಿ ಅವನನ್ನು ಹಿಂಬಾಲಿಸಿದರು. ರಾಜು, ನಿನ್ನ ತಂದೆ ಹಳ್ಳಿಯನ್ನು ರಕ್ಷಿಸಲು ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಆ ರಾಕ್ಷಸ ಹದ್ದುವಿನ ಶಕ್ತಿ
ಸೀಸದಲ್ಲಿರುವ ಜಲದಲ್ಲಿದೆ ಮತ್ತು ನೀನು ಆ ಜಲವನ್ನು ಹದ್ದುವಿಗೆ ಕೊಡಬೇಡ. ಅಷ್ಟರಲ್ಲಿ ಆ ಹದ್ದು ರಾಕ್ಷಸ ರೂಪವನ್ನು ತಾಳಿತು. ಆ ಜಲವನ್ನು ಬಾವಿಯಲ್ಲಿ ಹಾಕು. ರಾಜು ಆ ಸೀಸದಲ್ಲಿರುವ ಜಲವನ್ನು ಬಾವಿಯಲ್ಲಿ ಹಾಕಿದನು. ರಾಕ್ಷಸ ಹದ್ದು ಸುಟ್ಟು ಭಸ್ಮವಾಯಿತು. ಆ ದಿನದಿಂದ ರಾಜು, ರಾಮಣ್ಣ ಮತ್ತು ಹಳ್ಳಿಯ ಜನರು ನಿಶ್ಚಿಂತೆಯಿಂದ ಜೀವನ ಸಾಗಿಸಿದರು.